ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ. ಈ ಮಂತ್ರವನ್ನು ಯಾರಿಗೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಿದೆಯೇ? ಯೋಗದ ಮೂಲ ಗುರುಗಳ ಪರಿಚಯ ನಿಮಗಿದೆಯೇ? ಇವತ್ತು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಪತಂಜಲಿ ಮಹರ್ಷಿಗಳ ಜನ್ಮ ಹೇಗೆ ಅಂದರೆ, ಒಮ್ಮೆ ಸ್ವರ್ಗದಿಂದ ಒಂದು ಹಾವಿನ ಮರಿ ಪತಂಜಲಿ ಎನ್ನುವ ಮಹಿಳೆಯ ಕೈಗೆ ಮೇಲಿಂದ ಬೀಳುತ್ತೆ. ಹಾಗಾಗಿ ಅವರನ್ನು ಪತಂಜಲಿ ಎಂದು ಕರೆಯುತ್ತಾರೆ. ಮತ್ತು ಪತ್ ಅಂದರೆ ಮೇಲಿಂದ ಬೀಳುವುದು, ಅಂಜಲಿ ಅಂದರೆ ನಮಸ್ಕಾರ ಮುದ್ರದಲ್ಲಿರುವುದು ಅಥವಾ ಹಸ್ತವನ್ನು ಜೋಡಿಸುವುದು. ಹೀಗಾಗಿ ಪತಂಜಲಿ ಎನ್ನುವ ಹೆಸರು ಕೂಡ ಅವರಿಗೆ ಬಂದಿದೆ. ಒಂದು ಮಹಿಳೆಯ ಕೈಗೆ, ಪತಂಜಲಿ ಎನ್ನುವ ಮಹಿಳೆಯ ಹಸ್ತಕ್ಕೆ ಮೇಲಿಂದ ಸ್ವರ್ಗದಿಂದ ಬಿದ್ದಿಂದ ಆ ಹೆಸರು, ಮತ್ತೊಂದು ಸಂಸ್ಕೃತದಿಂದ ಮೂಲವಾಗಿ ಹೆಸರು ಪತ್ ಮತ್ತು ಅಂಜಲಿ ಎರಡೂ ಸೇರಿಸಿದಾಗ ಪತಂಜಲಿ. ಇನ್ನು ನಾವು ಪತಂಜಲಿ ಮಹರ್ಷಿಗಳ ಶರೀರವನ್ನು ಗಮನಿಸಿದಾಗ ಎರಡು ರೂಪ ನಮಗೆ ಕಾಣುತ್ತೆ. ಒಂದು ಸರ್ಪ ರೀತಿಯ ಶರೀರ ಪೂರ್ತಿ ಸರ್ಪಮಯ ಅಥವಾ ಹಾವಿನ ರೀತಿ ಇರೋದು, ಮತ್ತು ಶಿರೋಭಾಗ ಮಾತ್ರ ಮನುಷ್ಯರಂತೆ. ಇದು ಏಕೆ ಹೀಗೆ? ಇದೊಂದು ವಿಚಿತ್ರ ರೂಪ ಅಲ್ವಾ? ಈ ರೂಪ ಹೇಗೆ? ಇದು ಏನು ಪ್ರತಿನಿಧಿಸುತ್ತೆ? ಒಂದು, ನಾವು ಯೋಗದ ಮುಖಾಂತರ, ಯೋಗದ ಮೂಲಕ, ಯೋಗವನ್ನು ಅಭ್ಯಾಸ ಮಾಡುವ ಮುಖಾಂತರ ನಾವು ಉನ್ನತ ಮಟ್ಟವನ್ನು ಪಡೆಯುವುದು ಅಥವಾ ಉನ್ನತವಾದ ಪ್ರಜ್ಞೆಯನ್ನು ಪಡೆಯುವುದು ಅಂತ. ಅದು ಹೇಗೆ? ಮೂಲವಾಗಿ ಆದಿಶೇಷ ಪತಂಜಲಿ ರೂಪದಲ್ಲಿ ಅಥವಾ ಮನುಷ್ಯರನ್ನು ಉದ್ಧಾರ ಮಾಡಲು ಭೂಮಿಗೆ ಬರ್ತಾನೆ. ಅವನು ಆ ಆದಿಶೇಷನ ರೂಪ ಏನು? ಶಕ್ತಿ ಏನು? ಕುಂಡಲಿನಿ ಶಕ್ತಿ. ಆ ಕುಂಡಲಿನಿ ಶಕ್ತಿ ಹೇಗಿರುತ್ತೆ? ಕುಂಡಲಿನಿ ಹೇಗಿರುತ್ತೆ? ಹಾವಿನ ರೂಪದಲ್ಲಿರುತ್ತೆ, ಸರ್ಪದ ರೀತಿಯಲ್ಲಿರುತ್ತೆ. ನೀವು ಕುಂಡಲಿನಿ ಶಕ್ತಿಯನ್ನು ನೋಡಿದಾಗ ಅಥವಾ ಅದರ ಚಿತ್ರವನ್ನು ನೋಡಿದಾಗ ಅದು ಮಲಗಿರುವ ಹಾವಿನ ರೂಪಿಯಲ್ಲೇ ಇದೆ. ಮಲಗಿರುವ ಹಾವನ್ನು ಎಬ್ಬಿಸುವ ಅಥವಾ ಶಕ್ತಿಯನ್ನು ಜಾಗೃತಗೊಳಿಸಿ ಯೋಗದ ಮುಖಾಂತರವಾಗಿ ಅದನ್ನು ಮೇಲಕ್ಕೆ ತಗೊಂಡೋಗಿ ಸಹಸ್ರಾರದಲ್ಲಿರುವ ಪರಬ್ರಹ್ಮನಲ್ಲಿ ಒಂದು ಮಾಡುವುದು. ಮತ್ತು ಪಾರ್ವತಿ ಕೂಡ ಶಕ್ತಿ. ಅದರಿಂದ ಆ ಮೇಲೆ ಪರಬ್ರಹ್ಮನ ಶಿರೋಭಾಗದಲ್ಲಿ ಪರಬ್ರಹ್ಮನ ಶಿವ ಅಂತ ಹೇಳ್ತಾರೆ. ಹಾಗಾಗಿ ಶಕ್ತಿಯನ್ನು ಉತ್ತೇಜನ ಮಾಡಿ ಅಥವಾ ಉತ್ತೇಜನಗೊಳಿಸಿ, ಯೋಗದ ಮುಖಾಂತರ ಶಕ್ತಿಯನ್ನು ಉತ್ತೇಜನಗೊಳಿಸಿ ಅದನ್ನು ಸುಷುಮ್ನ ನಾಡಿಯ ಮೂಲಕ ಪರಬ್ರಹ್ಮ ಅಥವಾ ಶಿವನೊಂದಿಗೆ ವಿಲೀನಗೊಳಿಸೋದು. ಆಗ ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತೆ ಅಂತ ಇದೊಂದು ಐಹಿತ್ಯ. ಇದೊಂದು ಕೂಡ ಹೇಳ್ತಾರೆ. ಇಲ್ಲಿ ನಾವು ಯೋಗವನ್ನು ಗಮನಿಸಿದಾಗ ಅಥವಾ ಪತಂಜಲಿಯ ರೂಪವನ್ನು ಗಮನಿಸಿದಾಗ ಇದು ಕುಂಡಲಿನಿ, ಮೂಲವಾಗಿ ಕುಂಡಲಿನಿ ಶಕ್ತಿ. ಈ ಕುಂಡಲಿನಿ ಶಕ್ತಿ ಯಾಕೆ ಹೀಗೆ? ಈ ಸರ್ಪರೂಪ ಯಾಕೆ ಅಂದರೆ, ನಮ್ಮ ಶರೀರವನ್ನು ಅದು ಪ್ರತಿನಿಧಿಸಿದರೆ ನಮ್ಮ ಶರೀರ ಸಡಿಲವಾಗಿ, ಅಂದರೆ ಯೋಗದ ಮೂಲಕ ನಾವು ಶರೀರವನ್ನು ಹಗುರವಾಗಿ ಇಟ್ಕೊಂಡು ಮೇಲೆ ಅಂತಃಪ್ರಜ್ಞೆ ಅಥವಾ ಏನು ಸಹಸ್ರಾರ ಅಂತ ಶಿರೋಭಾಗದಲ್ಲಿ ಇದೆ, ಅದಕ್ಕೆ ನಾವು ತಗೊಂಡೋದಾಗ ಪರಮಾತ್ಮನ ರೂಪ ಅಥವಾ ಸಾಕ್ಷಾತ್ಕಾರ ಉಂಟಾಗುತ್ತೆ ಅಥವಾ ಅದರಲ್ಲಿ ಐಕ್ಯವಾಗ್ತೀವಿ. ಆ ಪರಮಾತ್ಮ ರೂಪ ಹೇಗಿರುತ್ತೆ? ಅಥವಾ ವಿಷ್ಣು ಅಥವಾ ಶಿವ ಯಾವುದೋ ಒಂದು ರೂಪದಲ್ಲಿರುತ್ತೆ. ಆಗ ಪರಮಾತ್ಮ ಸ್ವರೂಪ ನಮಗೆ ಲಭ್ಯವಾದರೂ ನಾವು ಸ್ವರೂಪವನ್ನು ಪಡ್ಕೊಂಡು ಅಥವಾ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಕೂಡ ಅಂಜಲಿಬದ್ಧರಾಗಿ ಅಥವಾ ವಿನಮ್ರವಾಗಿ ಇರಬೇಕು ಅಂತ ಅವನ ಎರಡು ಕೈಗಳು ಅಥವಾ ಕೆಳಗಿನ ಕೈಗಳು ಸೂಚಿಸುತ್ತವೆ. ಇದು ಪತಂಜಲಿ ಮಹರ್ಷಿಗಳ ರೂಪ ಅಥವಾ ಪತಂಜಲಿ ಅಥವಾ ಆದಿಶೇಷನ ರೂಪ ಎರಡು ಭಿನ್ನವಾಗಿರೋಕ್ಕೆ ಕಾರಣ. ನಾನು ಪ್ರಭಾಕರ್ ಶರ್ಮಾ, ಯೋಗಮೇಶ್ವರ ಯೋಗ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಹೀಗಾಗಿ ಅವರಿಗೆ ಪತಂಜಲಿ ಅಂತ ಕರೆಯುತ್ತಾರೆ. ನಮಸ್ಕಾರ.